ಕೇಳಿದ್ದಕ್ಕೆ ವಿದ್ಯಾರ್ಥಿನಿಯ ಮೇಲೆ ವಾರ್ಡನ್ ನಿಂದ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿರುವ ಘಟನೆ ಕಲಬುರಗಿ ನಗರದ ರಿಂಗ್ ರಸ್ತೆಯ ಮಹಾರಾಜ ಲೇಔಟ್ನಲ್ಲಿರುವ ಇಂದಿರಾ ಗಾಂಧಿ ಮಹಿಳಾ ನರ್ಸಿಂಗ್ ವಸತಿ ನಿಲಯದಲ್ಲಿ ನಡೆದಿದ್ದು. ನರ್ಸಿಂಗ್ ವಿದ್ಯಾರ್ಥಿನಿ ದೇವಮ್ಮ ಎಂಬ ವಿದ್ಯಾರ್ಥಿನಿಯ ಮೇಲೆ ಹಲ್ಲೆ ಆರೋಪ. ವಾರ್ಡನ್ ಹಲ್ಲೆ ಖಂಡಿಸಿ ವಿದ್ಯಾರ್ಥಿನಿಯರಿಂದ ಹಾಸ್ಟೆಲ್ ಮುಂಭಾಗ ಪ್ರತಿಭಟನೆ ನಡೆಸಿದ್ದು. ವಿದ್ಯಾರ್ಥಿನಿಯ ಮೇಲೆ ನಾನು ಹಲ್ಲೆ ಮಾಡಿಲ್ಲ, ಬದಲಾಗಿ ವಿದ್ಯಾರ್ಥಿನಿಯರೇ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ವಾರ್ಡನ್ ಆರೋಪ ಮಾಡಿದ್ದಾರೆ. ಇನ್ನು ವಸತಿ ನಿಲಯಕ್ಕೆ ಬಿಸಿಎಂ ತಾಲೂಕು ಅಧಿಕಾರಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಇದು ಮಾಡಿಲ್ಲ ಸರ್, ಕಾಳು ಪಲ್ಯ ಮಾಡಿದ್ರೆ ಅದನ್ನು ಹುಳ ಆಗಿದ್ದು ಬಿಸಿಲಿಗೆ ಹಾಕಿ ಚಾಣಿನೂ ಅರ್ಧಂಬರ್ಧ ಮಾಡ್ತಾರೆ, ಅದ್ರ ಹುಳನೇ ಇರ್ತಾವ್ರಿ ಸರ್. ಅಂತ ಪಲ್ಯ ಮಾಡಿದ್ರೆ ಚಪಾತಿ ಆದ್ರೆ ಕೇಳಕ್ ಹೋದ್ರ ನೀವ್ ನನ್ ಕೇಳ್ಬೇಡ ಮುಚ್ಕೊಂಡಿರು ಅಂತ ನಮ್ಮ ಸೀನಿಯರ್ ಅಕ್ಕಗ ಹೊಡ್ದಾರಿ ಸರ್. ಕೇಳಕ್ ಹೋದ್ರ ರೈಟ್ಸ್ ಏನದ, ನೀವು ಜೋರಾಗಿ ಮಾತಾಡ್ಬೇಡ್ರಿ ಮ್ಯಾಮ್, ಏಕವಚನದಾಗ ಮಾತಾಡ್ಬೇಡ್ರಿ, ನಾವು ನಿಮ್ಮ ಮಕ್ಳಂಗ ಅಂತ ಕೇಳೋದಕ್ಕೆ ನಮ್ಗೆ ನೀ ಏನ್ ಕೇಳ್ತೀನಿ ನನಗ ಅಂತ ಹೇಳ್ತಿ ಕೈ ಮಾಡಿರಿ. ಅದಕ್ಕೆ ನಾವು ಅಷ್ಟು ಜನ ಕೇಳಕ್ ಹೋದ್ರ ಹಂಗೆ ನೀವೇನ್ ಕೇಳ್ತೀರಿ, ನನಗೆ ಯಾಕೆ ಎದುರು ಮಾತಾಡ್ತೀರಿ, ನೀವು ಎಷ್ಟದವ್ರು ಅಂತ ಹೇಳ್ತೀವಿ ಅಂತಾರಿ ಸರ್. ಊಟ ನೀರು ಕುಡಿಬೇಕಾದ ನೀರಾಗ ಅದು 3 ತಿಂಗಳಾಯ್ತು ಸರ್, ನೀರಿಂದ ಸ್ವಚ್ಛ ಮಾಡಿಸಿಲ್ಲ, ಡ್ರಮ್ ಫುಲ್ ಎಲ್ಲ ಪಾಚಿ ಹತ್ತಿ ಹೋಗಿದ್ವಿ ಸರ್. ಅಂದ್ರೂ ಅದರಂತೆ ನೀರು ಕುಡಿಬೇಕು ಸರ್. ಕುಡಿದು ಹುಡುಗಿಯರಿಗೆ ಟೈಫಾಯ್ಡ್ ಫೀವರ್ ಹೊಂಟಿದ್ವಿ ಸರ್. ಟೈಫಾಯ್ಡ್ ಬಂದ 3-4 ತಿಂಗಳೈತ್ರಿ ಸರ್. ಹುಡುಗಿಯರು 60 ಜನ ಅದಕ್ಕಾಗಿ ಹಾಸ್ಟೆಲ್ ಬರಲಾಗಿರಿ ಸರ್. ಊರಿಗೆ ಹದಾರಿ 140 ಹಾಸ್ಟೆಲ್ ಅಡ್ಮಿಷನ್ ಆಗಿದ್ರೆ ಅದ 70 ಜನ ಅಷ್ಟೇ ಇದ್ರಿ ಸರ್. ಆಲ್ಮೋಸ್ಟ್ ಅಲ್ಲಿ 60 ಜನ ಆರಾಮ್ ತಪ್ಪಿ ಊರಿಗೆ ಹೋಗಿರಿ ಸರ್. ಇಷ್ಟೆಲ್ಲ ಹೇಳೋದು CCTV ಕ್ಯಾಮ್ರಾ ಖರಾಬ್ ಆಗಿ 4 ತಿಂಗಳೈತಿ ಸರ್. ಹೇಳಿದ್ರೆ ಕೊಟ್ಟಿವಿ ಏನೂ ಆಗಿಲ್ಲ ಅಂತಾರಿ ಸರ್. ಪ್ಲೇಟ್ 2 ವರ್ಷ ಹಿಂದೆ ಬಂದ ಹುಡುಗಿಯರಿಗೆ ಇನ್ನೂ ತನ ಪ್ಲೇಟ್ ಸಿಕ್ಕಿಲ್ಲ ಸರ್. ಕೇಳಿದ್ರ ಬಂದಿವು ನಿಮ್ಮ ಅಲ್ಲ ಅವು ಬೇರೆಯವ್ರದವ ಅಂತ ವಾಪಸ್ ಕಳ್ಸಿನಿ ಅಂತ ಹೇಳ್ತಾರಿ ಸರ್. ನಿನ್ನೆ ನಾವು ಊಟ ಮಾಡಿ ಬರೋದ್ರಾಗ ಅಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.